ನಮಸ್ಕಾರ ಕರ್ನಾಟಕ. ಈ ವಿಠಲ್ ಗೌಡ ಮತ್ತೆ ಅಲ್ಲಿರೋರು ಹೇಳೋ ಪ್ರಕಾರ, ಎಲ್ಲರೂ ಹೇಳೋ ಪ್ರಕಾರ ಬಂಗ್ಲೆ ಗುಡ್ಡಕ್ಕಿಂತ ಜಾಸ್ತಿ ಸಾರಿ ಐ ಟುಕ್ ದ ಬಾತ್ ಸಡನ್ ಆಗಿ ಇದು ನನಗೆ ಮನ್ಸಿಗೆ ಬಂತು. ಐ ಥಾಟ್ ಐ ಶುಡ್ ಈಗ ಪಳೆಯುಳಿಕೆಗಳು ಬರೀ ಬಂಗ್ಲೆಗುಡ್ಡ ಒಂದೇ ಅಂತಲ್ಲ, ಬಾಹುಬಲಿ ಬೆಟ್ಟದಲ್ಲೂ ಇದೆ. ನಾನು ಹೇಳಿದಂತ ಅಲ್ಲಿ ಸ್ಥಳೀಯರಿಗೆ ಈಗ ನಾನು ಕಳೆದ 3 ದಿವಸದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕದೆ ಬಾಹುಬಲಿ ಬೆಟ್ಟನ ಸೀಸ್ ಮಾಡಿ ಅಲ್ಲಿ ಮಾಡಿ ಅಂತ ಅವ್ರು ಮಾಡಿಲ್ಲ. ಈಗ ಯಾರೋ ಒಬ್ರು ಪ್ರೈವೇಟ್ ವೆಬ್ಸೈಟ್ ಅವರೊಬ್ರು 2 ಚಿತ್ರಗಳನ್ನ ವಿಡಿಯೋಗಳನ್ನ ಮಾಡಾಕಿದ್ದಾರೆ. ಅವರೇ ಪ್ರೈವೇಟಾಗಿ ಹೋಗಿ ಶೂಟ್ ಮಾಡಿ ತಂದಾಕಿದ್ದು. ನಾನು ಕೇಳೋದೇನು ಅಂತಂದ್ರೆ, ಈಗ ಬಾಹುಬಲಿ ಬೆಟ್ಟದಲ್ಲಿ 100 ಪಳೆಯುಳಿಕೆಗಳನ್ನ ಅಥವಾ 100 ಹೆಣಗಳನ್ನ ಬಿಸಾಕಿದ್ದೀನಿ ಅಂತ ಭೀಮನ್ ಕನ್ಫ್ಯೂಷನ್ ಇದೆ. ಬಾಹುಬಲಿ ಬೆಟ್ಟಕ್ಕೆ ಯಾರಾದ್ರೂ ನೀವುಗಳೇ ಅಲ್ಲಿರೋ ಸ್ಥಳೀಯರೇ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ಪಳೆಯುಳಿಕೆಗಳನ್ನ ವಿಡಿಯೋ ಮಾಡಿ ಹಾಕಿ ಏನ್ ಮಾಡಕ್ಕಾಗತ್ತೆ? ಈಗ SIT ಹೋಗಲ್ಲ ಅಂದ್ರೆ ನೀವುಗಳೇ ವಿಡಿಯೋ ಮಾಡಿರೋದನ್ನ ಹಾಕಿ ನಮಗೂ ಕಳಿಸಿ, ನಾವು ಪಬ್ಲಿಷ್ ಮಾಡ್ತೀವಿ. ಹಂಗಾರು ಈ SIT ಅವ್ರನ್ನ ಅಲ್ಲಿ ಕಳಿಸೋವಂಥ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳುತ್ತಾ, ಅಂಡ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ಕಾರ ವ್ಯವಸ್ಥೆ ಐ ಥಿಂಕ್ ಕ್ರಮ ತೆಗೆದಿದ್ದಾಗ ನಾವೇ ಮಾಡಬೇಕಾಗತ್ತೆ. ಐ ಡೋಂಟ್ ನೋ, ವಂಡರ್ಫುಲ್ ಜಾಬ್. ಯಾರೋ ಒಬ್ರು ಹೋಗಿ ಒಂದು ಐ ಥಿಂಕ್ ಒಂದು ವೆಬ್ಸೈಟಲ್ಲಿ ಪಬ್ಲಿಷ್ ಆಗಿದೆ, 4 ಫೋಟೋ ಪಬ್ಲಿಷ್ ಆಗಿದೆ. ಅದು ಅದರಲ್ಲಿ 2 ಪಳೆಯುಳಿಕೆ ಸಿಕ್ಕಿದೆ. ಈಗ ನಾನು ಹೇಳೋದು ಅಂತಂದ್ರೆ, ಬಾಹುಬಲಿ ಬೆಟ್ಟದಲ್ಲಿ 100 ಪಳೆಯುಳಿಕೆ ಇದೆ ಅಂತೆ. ಎನಿಬಡಿ ಫಾರ್ ದಟ್ ಮ್ಯಾಟರ್ ಅಲ್ಲಿ ಸುತ್ತಮುತ್ತ ಇರೋರು ಐ ಥಿಂಕ್ ಯು ಕ್ಯಾನ್ ಯೂಸ್ ಕ್ಯಾಶುವಲ್ಗೆ ಅಥವಾ ಯೂಟ್ಯೂಬರ್ಸು ಆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತಂದು ಹಾಕಿ ಹಂಗಾರು ಅದನ್ನ ಹಾಕಾದ್ರೂ SIT ಅವ್ರನ್ನ ಕಳ್ಸೋಣ ಅಲ್ಲಿಗೆ. ಯಾಕಂದ್ರೆ ಬಾಹುಬಲಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಸ್ ಪರ್ ಇವನು ಯಾರು ಭೀಮಾ ಮತ್ತೆ ಆಸ್ ಪರ್ ಲೋಕಲ್ ಇನ್ಫಾರ್ಮೇಶನ್ ಬಾಹುಬಲಿ ಬೆಟ್ಟದಲ್ಲಿ ಸಾಕಷ್ಟು ಪಳೆಯುಳಿಕೆ ಇದೆ. ಶೂಟ್ ಮಾಡಿ ಹಾಕಿದ್ರೆ ಇವ್ರನ್ನ ಕಳ್ಸೋಣ. ಹಾಗಾಗಿ ತಡ ಮಾಡಕ್ ಹೋಗ್ಬಿಡಿ, ಬಾಹುಬಲಿ ಬೆಟ್ಟವನ್ನ ದಯಮಾಡಿ ಯಾರಾದ್ರು ಶೂಟ್ ಮಾಡಿ. ಆಮೇಲೆ ಸೀನ್ ಆಫ್ ಕ್ರೈಮು ಬಂಗ್ಲೆಗೂಡದಲ್ಲಿ ಇವರು ಬಾಡಿ ಕ್ಯಾಮ್ರಾ ಹಾಕಂದಿರ ಅಲ್ಲಿ ಸಿಕ್ಕಿದನ್ನ ಏನಾದ್ರು ಬಿಸಾಕಿದ್ರ ಅದು ಕೂಡ ಡೌಟ್ ಆಗ್ತಾ ಇದೆ ನಮ್ಗೆ. ಇಟ್ಸ್ ಸೀರಿಯಸ್, ದರ್ ಇಸ್ ಅ ಸೀರಿಯಸ್ ಡೌಟ್ ಆನ್ SIT. ಸಾರಿ, ಬೇಜಾರು ಮಾಡ್ಕೊಂಬಿಡಿ. ಸ್ನಾನ ಮಾಡ್ಕೊಂಡು ಒಂದು ಐಡಿಯಾ ಬಂತು, ಈ ವಿಚಾರ ನಿಮ್ಗೆ ಹೇಳ್ಬೇಕು ಅಂತ ಹಂಗೆ ಬಂದೆ. ಪರವಾಗಿಲ್ಲ, ನಾವು ಅಲ್ಲ ಬಟ್ಟೆ ಹಾಕೊಂಡು ನಗ್ನತೆ ಇರೋದಕ್ಕಿಂತ ನಗ್ನತೆಯಲ್ಲಿ ಬಟ್ಟೆ ಹಾಕೋದನ್ನ ನಾನು ನಂಬಿರೋ. ನಾನು ಏನು ಬೇಜಾರು ಮಾಡ್ಕೊಂಬಿಡಿ. ನೀವು ಎಲ್ಲ ಇದಕ್ಕಿಂತ ಕೋಪಕೋತಾಗಿ ಇರ್ತೀರಾ, ಅದೆಲ್ಲ ನನ್ನ ಪ್ರಶ್ನೆ ಅಲ್ಲ. ಐ ಡೋಂಟ್ ಕೇರ್ ಫಾರ್ ಆಡಿಟ್. ಹೇಳಿದಲ್ಲ, ರಾಜಕಾರಣಿಗಳು 3 ಬಿಟ್ಟಿದ್ರೆ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ, ಎಲ್ಲ ಬಿಟ್ಟೇ ಇದನ್ನು ಮಾಡ್ತಾ ಇರೋದು. ಈಗ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾರಾದರೂ ಬಾಹುಬಲಿ ಬೆಟ್ಟದಲ್ಲಿ ಒಂದು ಶೂಟ್ ಮಾಡೋಕ್ಕಾಗತ್ತಾ? ಆಮೇಲೆ ನಿಮ್ಗೆ ಯಾವುದೇ ಪಾಯಿಂಟ್ ಅಲ್ಲಿ ನಿಮ್ಗೆ ಡೌಟ್ ಆಯ್ತು ಅಂತಂದ್ರೆ SIT ಅವ್ರು ಕೇಳೋದ್ ಬದಲು ನೀವೇ ವಿಡಿಯೋ ಮಾಡಾಕಿ ಆ ವಿಡಿಯೋ ನಮಗ್ ಕಳಿಸಿ, ವಿ ವಿಲ್ ಏರ್ ಇಟ್ ಟು ಪಬ್ಲಿಕ್. ಅವ್ರು ಓಡೋಗ್ತಾರೆ, ಇವರು SIT ಅವ್ರು ಓಡೋಗ್ತಾರೆ. SIT ಅವ್ರಿಗೆ ಭಿಕ್ಷೆ ಬೇಡಕ್ಕಾಗಲ್ಲ. ವಿ ಹ್ಯಾವ್ ಟು ಮೇಕ್ ದೆಮ್ ರನ್. ಬಾಹುಬಲಿ ಬೆಟ್ಟನ ಯಾರಾದ್ರೂ ಶೂಟ್ ಮಾಡಿ ಅಲ್ಲಿ ಪಳೆಯುಳಿಕೆ ಸಿಕ್ಕರೆ ವಿಡಿಯೋನ ಹಾಕಿ, ವಿ ವಿಲ್ ಪುಟ್ ಇಟ್ ಇನ್ ಏರ್. ಸರ್ಕಾರಕ್ಕೆ ಕೇಳೋಣ, ಎಂತ ಗೋಮುಖ ವ್ಯಾಘ್ರಗಳನ್ನ SIT ಹಾಕಿದ್ರಿ, ನಾವ್ ಹೇಳಿದ್ರು ಹೋಗಲ್ಲ ಅಂತೇಳಿ ಸರ್ಕಾರನ ಕೇಳೋಣ. ವಿಲ್ ಹೋಲ್ಡ್ ದೆಮ್ ಅಕೌಂಟಬಲ್ ಥ್ರೂ ಕೋರ್ಟ್. ಇವ್ರು ಏನೇ ಆಟ ಆಡ್ಲಿ, ಇವ್ರು ಯಾರೋ SIT ಅವ್ರು ಏನೇ ಆಟ ಆಡ್ಲಿ, ಕೋರ್ಟಲ್ಲಂತೂ ತಗಲಾಕಂತಾರೆ. ಒಂದು CCTV ಇಂಟ್ರಾಗೇಷನ್ಗೆ CCTV ಹಾಕಿಲ್ಲ, ಬಾಡಿ ಮೇಲೆ ಕ್ಯಾಮ್ರಾ ಇಲ್ಲ, ವಾಕಿಟ್ ಹಾಕಿ ಬಳಸ್ತಾ ಇಲ್ಲ, ಕೈ ಗ್ಲೌಸ್ ಹಾಕಲ್ಲ. ಬಂಗ್ಲೆಗೂಡದಲ್ಲಿ ಭೀಮನ್ ಹೇಳಿದ್ರು ಕೂಡ ಪಕ್ಕದ ಗುಡ್ಡಕ್ಕೆ ಕರ್ಕೊಂಡೋಗಿ ದಿಕ್ಕು ತಪ್ಪಿಸಿದಂತ ವ್ಯಕ್ತಿಗಳಿವರು. ಈಗ ಬಾಹುಬಲಿ ಬೆಟ್ಟದಲ್ಲಿ ಕನಿಷ್ಠ 100ಕ್ಕೂ ಹೆಚ್ಚು ಬಾಡಿಗಳಿದ್ದೆ ಬಿಸಾಕಿದ್ದೀನಿ ಅಂತ ಇವನೇ ಹೇಳವನೆ. ಅಲ್ಲಿಗೆ ಹೋಗಿ ಅಂತಂದ್ರೆ ನೀತಾಚಾರ ಮಾಡ್ತಾರೆ. ನೀವೇ ಯಾರಾದ್ರೂ ಲೋಕಲ್ ಹಿಟ್ಸ್ ಹೋಗಿ ಅಲ್ಲಿ ಏನು ಮುಟ್ಟಕ್ ಹೋಗ್ಬೇಡಿ. ಡೋಂಟ್ ಟಚ್ ಎನಿಥಿಂಗ್. ಸೀನ್ ಆಫ್ ಕ್ರೈಮ್ ಅದು. ಅದನ್ನ ಶೂಟ್ ಮಾಡಿ ನೀವು ನನಗೆ ಕಳ್ಸಿದ್ರು ಆಯ್ತು, ಅಥವಾ ನಿಮ್ಮ ವಿಡಿಯೋ ನಿಮ್ಮ ಫೇಸ್ಬುಕ್ ಅಲ್ಲೋ ವಿಡಿಯೋದಲ್ಲೋ ಹಾಕ್ಬಿಡಿ, ಗಬ್ಬೆದ್ದೋಗ್ಲಿ ಎಲ್ಲ. ವಿ ವಿಲ್ ಶೋ ವಾಟ್ ಈಸ್ ದ ಪವರ್ ಆಫ್ ದ ಪಬ್ಲಿಕ್ ಪವರ್ ಏನು ಅಂತ ನಾವು ತೋರಿಸಲೇಬೇಕಾಗಿದೆ. ಯಾಕೆಂದ್ರೆ ನನಗನ್ನಿಸ್ತಾ ಇಲ್ಲ ಈ SIT ಅವರು ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಾವ್ರೆ ಅಂತ. ಮಾಡ್ತಾರದೆಲ್ಲ ಅನ್ಯಾಯನೇ. ಬಾಡಿ ಕ್ಯಾಮ್ರಾ ಹಾಕಲ್ಲ, SIT ಕಚೇರಿಯಲ್ಲಿ CCTV ಹಾಕಲ್ಲ, ಭೀಮನ್ ಕರ್ಕೊಂಡೋದ್ರೆ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ CCTV ಇರಲ್ಲ, ವಾಕಿ ಟಾಕಿ ಬಳಸಲ್ಲ, ಪ್ರೈವೇಟ್ ಫೋನ್ಗಳನ್ನ ಬಳಸ್ತಾರೆ, ಟೆಕ್ನಾಲಜಿನ ಬಳಸೋಂದ್ರೆ ಬಳಸಲ್ಲ. ಬಂಗ್ಲೆಗೂಡದಲ್ಲಿ ಮೂಳೆಗಳಿದೆ, ಹೋಗಲ್ಲ. ಬಾಹುಬಲಿ ಬೆಟ್ಟದಲ್ಲಿ ಹೋಗಲ್ಲ. ಇನ್ನೇನ್ ಮಾಡ್ತೀರಾ? ಕೊಲೆಗಾರ ಸಪೋರ್ಟ್ ಮಾಡ್ತಾರೆ. ಈ ಮಟ್ಟಿಗೆ ಕೆಲಸ ಮಾಡ್ತಿದ್ರೆ ವಿ ವಾಂಟ್ 3 ಬಿಟ್ಟು ನಿಂತ್ಕೊಂಡ್ರೆ ಇವ್ರನ್ನ ಬೀದಿಗಿಳಿಯಕ್ಕಾಗೋದು. ನಾನು 3 ಬಿಟ್ಟಿದ್ದೀನಿ. ಓಕೆ, ನಾವು ಈಗ ಯಾರಾದ್ರೂ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಒಂದು ಕ್ಯಾಮ್ರಾ ಹಿಡ್ಕೊಂಡು ಮೊಬೈಲಲ್ಲೇ ಮಾಡ್ಬೋದಪ್ಪ. ಬಟ್ ಏನಂತಂದ್ರೆ ಅಲ್ಲೇನು ಮುಟ್ಟಕ್ ಹೋಗ್ಬೇಡಿ. ವೇರ್ ಗ್ಲೌಸ್. ಪರವಾಗಿಲ್ಲ. ಈ ಬೇವರ್ಸಿ ಮುಂಡೆ ಅವನ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಾವೇ ಎವಿಡೆನ್ಸ್ ಕೊಡ್ಬೇಕಾಗತ್ತೆ. ಈಗ
ಲೆಟ್ ಅಸ್ ಗಿವ್ ದಮ್ ಎವಿಡೆನ್ಸ್ ಓಪನ್ಲಿ. ತಗೊಂಬಂದು ಫೇಸ್ಬುಕ್ ಅಲ್ಲಿ ಮಾಡಾಕಿ ನಾನು ಅದನ್ನ ಕಾಪಿ ಮಾಡಿ ನನ್ನ ವೆಬ್ಸೈಟ್ ಅಲ್ಲಿ ಹಾಕಂತೀನಿ. ಸರ್ಕಾರಕ್ಕೆ ತುಪ್ಕು ಅಂತ ಹೋಗ್ಯಾನ. ಹೇಳದ್ಮೇಲೆ ಹೋಗಲ್ಲ ಅಂತಂದ್ರೆ ಗ್ಲೌಸ್ ಹಾಕಲ್ಲ, CCTV ಹಾಕಲ್ಲ, ವಾಕಿ ಟಾಕಿ ಬಳಸಲ್ಲ, ಬಾಡಿ ಕ್ಯಾಮ್ರಾ ಹಾಕಲ್ಲ. ಮತ್ತೆ ಇನ್ನೇನ್ ಮಾಡಕ್ಕೋಸ್ಕರ SIT ಮಾಡಿರೋದು? ಕೊಲೆಗಾರನ ಬಚಾವ್ ಮಾಡಕ್ಕೋಸ್ಕರನಾ? ಸ್ಥಾನ ಅರ್ಧಂಬರ್ಧ ಮಾಡಿ ಬಂದು ನಿಮ್ಮ ಹತ್ರ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಲೆಕ್ಕ ಹಾಕೊಳ್ಳಿ ಹೆಂಗಿದೆ ಕತೆ. ನಾನು ಮರ್ತೋಗ್ಬಿಡ್ತೀನಿ ಅಂತ ಬೇರೆ ಏನಿಲ್ಲ, ಇನ್ನಷ್ಟಕ್ಕವರೆ ಮರ್ತೋಗ್ಬಿಡ್ತೀನಿ. ಮತ್ತೆ ಆ ಟೆಂಪರ್ಮೆಂಟ್ ಹೊಟ್ಟೋಗ್ಬಿಡ್ತದೆ, ಆ ವಿಚಾರದ ಟೆಂಪರ್ಮೆಂಟ್ ಹೋಗುತ್ತೆ. ವಿ ವಾಂಟ್ ಜಸ್ಟಿಸ್ ಇನ್ ಧರ್ಮಸ್ಥಳ ಕೇಸಲ್ಲಿ ನಮ್ಗೆ ಜಸ್ಟಿಸ್ ಬೇಕೇ ಬೇಕು. ನಾವಂತೂ ಬಿಡಲ್ಲ. ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಹ್ಯಾಪಿ ವೀಕೆಂಡ್. ಒಂದಂತೂ ನಿಜ, ಏನೇ ಆಗಲಿ, ಓಕೆ, ಒಗ್ಗಟ್ಟಿರಲಿ. ಏನೇ ಆಗಲಿ, ನಾವೆಲ್ಲರೂ ನಮಗೋಸ್ಕರ ಹೋರಾಟ ಮಾಡೋಣ. ಈ ಒಂದು ಕೃತ್ಯಕ್ಕೆ ನ್ಯಾಯ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಸಿಗೋವರೆಗೂ ನಾವು ಯಾರು ಕೂಡ ಮಲಗೋದ್ ಬೇಡ, ಮಲಗ್ಸೋದ್ ಬೇಡ. ಈ ಒಂದು ಪ್ರಕರಣದಲ್ಲಿ ಆ ಬಾಹುಬಲಿ ಬೆಟ್ಟದಿಂದಗಡೆ ಸಿಕ್ಕಾಪಟ್ಟೆ ಪಳವಳಿಕೆ ಇದಂತೆ. ಯಾರಾದ್ರೂ ವಿಡಿಯೋ ಶೂಟ್ ಮಾಡಿ ಹಾಕ್ರಪ್ಪ, ಕೈಗೆ ಗ್ಲೌಸ್ ಹಾಕೊಳ್ಳಿ, ಅಲ್ಲೇನು ಟಚ್ ಮಾಡಕ್ ಹೋಗ್ಬಿಡಿ, ಶೂಟ್ ಮಾಡಿ ಹಂಗೆ ಲೈವ್ ಮಾಡ್ಬಿಡಿ, ಪುಟ್ ಇಟ್ ಆನ್ ಲೈವ್. ನಾವು ರೆಕಾರ್ಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನಾವು ಹಾಕ್ತಿವಿ. ಕ್ಯಾಕರ್ಸಿ ತುಪ್ಕು ಇವ್ರಿಗೆ ಉಗಿಬೇಕು. ಇಲ್ಲ ಅಂತಂದ್ರೆ ಇವ್ರಿಗೆ ಬುದ್ಧಿ ಬರಲ್ಲ. ವಿ ವಾಂಟ್ ಜಸ್ಟಿಸ್ ಟು ಹ್ಯಾಪನ್, ದಟ್ಸ್ ಆಲ್, ಅಂಡ್ ಇಟ್ ಈಸ್ ಗೋನ್ ಟು ಹ್ಯಾಪನ್. ನಮ್ಗೆಲ್ಲರೂ ಗೊತ್ತಿದೆ ಇದಾಗ್ಲೇಬೇಕು. ಆಗಿಲ್ಲ ಅಂದ್ರೆ ನಾವ್ ಯಾರು ಬಿಡೋದೇ ಇಲ್ಲ. ಒಂದಂತೂ ನಿಜ, ಈ ಕೇಸು ನಾವು ಅಂದ್ಕೊಂಡಿದ್ಕಿಂತ ಸೀರಿಯಸ್ ಆಗಿದೆ. ಅಂದ್ಕೊಂಡಿಂದ ಸೀರಿಯಸ್ ಕ್ರಿಮಿನಲ್ ಚಾರ್ಜಸ್ ಇದೆ. ಇಟ್ಸ್ ಎ ಕ್ರೈಮ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ, ಇಟ್ಸ್ ಎ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ, ಇಟ್ಸ್ ಎ ಕ್ರೈಮ್ ಅಗೇನ್ಸ್ಟ್ ದ ವಿಕ್ಟಿಮ್ಸ್. ಹಂಗಾಗಿ ವಿಕ್ಟಿಮ್ಸ್ ಪರವಾಗಿ ನಾವು ನಿಂತ್ಕೊಳ್ಳೇಬೇಕಾಗಿದೆ. ಯಾರಾದ್ರೂ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಶೂಟ್ ಮಾಡಾಕಿ ಆಮೇಲೆ ಈ SIT ಅವರು ಬಾಡಿ ಕ್ಯಾಮ್ರಾ ಹಾಕಂದಿರ ಬಂಗ್ಲೆ ಗುಡದಲ್ಲಿ ಏನ್ ಮಾಡೋರು ಅದು ನಮ್ಗೆ ಗೊತ್ತಿಲ್ಲ. ನೋಡಿ ಏನ್ ಮಾಡಕ್ಕಾಗುತ್ತೆ ಅಂತ. ಆ ಸೀನ್ ಆಫ್ ಕ್ರೈಮ್ ಏನು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ಆದ್ರೆ ಬಾಹುಬಲಿ ಬೆಟ್ಟಕ್ಕೆ ಇವ್ರು ಹೋಗಿಲ್ಲ. ಬಾಹುಬಲಿ ಬೆಟ್ಟನ ಯಾರಾದ್ರೂ ಶೂಟ್ ಮಾಡಿ ದಯಮಾಡಿ ನಮ್ಗೆಲ್ಲ ತಿಳಿಸಿ ಅಂತ ಹೇಳುತ್ತಾ, ಇರ್ಲಿ ಬಿಡ್ಗರು, ನಾನ್ ಬಟ್ಟೆ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಬಟ್ಟೆ ಹಾಕೊಂಡು ಇಂತ ಬೇವರ್ಸಿಗಳವರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಬಟ್ಟೆ ಬಿಚ್ಚಾಕೊಂಡು ಓಡಾಡಿದ್ರೇನೆ ಬೆಸ್ಟ್ ಅನ್ಸುತ್ತೆ. ಅಂಡರ್ವೇರ್ ಹಾಕೊಂಡು ಕುದುರೆನಲ್ಲಿ ತಿಕಾ ಬಿಟ್ಕೊಂಡು ಓಡಾಡಿದ್ರೆ ಅವಾಗ ಬೆಸ್ಟ್ ಅನ್ಸುತ್ತೆ. ಇನ್ನೇನು ಆ ಮಟ್ಟಕ್ಕೆ ಸಮಾಜ ಬಂದಿದೆ. ನಾನ್ ಬಟ್ಟೆ ಹಾಕೋಣ ಅಂತ ಕೇಳ್ತಿರಲ್ಲ ಗುರು. ಈ ಮುನ್ಯ ಮಕ್ಳು ಬಟ್ಟೆ ಹಾಕಂದ್ರೆ ಬೇವರ್ಸಿ ಕೆಲಸ ಮಾಡ್ತಾವ್ರೆ. ಏನ್ ಪ್ರಯೋಜನ ಬಂತು? ಸರ್ ಬಟ್ಟೆ ಹಾಕೊಳ್ಳಿ, ಸ್ನಾನ ಮಾಡಿ ಆಮೇಲೆ ಮಾತಾಡೋಣ. ಅಯ್ಯೋ ಇಲ್ಲ ಗುರು, ಫುಲ್ ಬೇಜಾರಾಗ್ಬಿಟ್ಟಾರೆ ಹುಡುಗರೆಲ್ಲ. ಏನಪ್ಪ ಹಿಂಗ್ ಬಂದ್ಬಿಟ್ಟವ್ರೆ ಅಂತ. ಸಾರಿ ಗುರು, ಕಟ್ ಮಾಡ್ತೀನಿ. ಥ್ಯಾಂಕ್ ಯು.